ಹಿಂದೆ ನಾವೆಲ್ಲ ಕಂಡ ಹಾಗೆ ಪತ್ರಿಕೆಗಳ ಕೇಂದ್ರ ಕಚೇರಿಗಳು ಕೆಲವೇ ಕಡೆ ಇದ್ದು ಅಲ್ಲಿ ಕೇಂದ್ರ ಸ್ಥಳದಿಂದ ಅಷ್ಟೇ ಪತ್ರಿಕೆಗಳು ಹೊರಡ್ತಾ ಇದ್ದು ನಮ್ಮ ಎಷ್ಟೋ ವರದಿಗಳಿಗೆ ಅಲ್ಲಿ ಅವಕಾಶಗಳು ಸಿಗ್ತಿರ್ಲಿಲ್ಲ ಅಥವಾ ಜನಜೀವನವನ್ನು ಸ್ಪಂದಿಸ್ತಕ್ಕಂಥ ಮಾಹಿತಿಗಳು ಬರ್ತಿರ್ಲಿಲ್ಲ. ಆದರೆ ಇತ್ತೀಚೆಗೆ ಕ್ರಾಂತಿಕಾರಿ ಬದಲಾವಣೆ ಪತ್ರಿಕಾ ರಂಗದಲ್ಲಿ ಆಗಿದೆ. ಅವರು ಕೊಡುವ ಮಾಹಿತಿ, ಅವರು ಕೊಡುವ ವಿಶೇಷ ವರದಿಗಳು, ರಾಜಕೀಯ ವಿಶ್ಲೇಷಣೆಗಳು, ಆರ್ಥಿಕ ವಿಶ್ಲೇಷಣೆಗಳು, ಸಾಮಾಜಿಕ ವಿಶ್ಲೇಷಣೆಗಳು, ಅದರ ಜೊತೆಗೆ ಜನರಿಗೆ ಕುತೂಹಲ ಮೂಡಿಸುವಂಥ ಮತ್ತು ಅವರನ್ನು ಪ್ರಚೋದಿಸುವಂಥ, ಚಿಂತನೆಗೆ ಪ್ರಚೋದಿಸುವಂಥ ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ. ನನಗೆ ಇನ್ನೊಂದು ಬಹಳ ಮುಖ್ಯ ಅಂಶ ಅನಿಸಿದ್ದು, ಈ ಪ್ರಾದೇಶಿಕವಾಗಿ ಕೆಲವಾರು ಸಂಪುಟಗಳು ಬರಲಿಕ್ಕೆ ಪ್ರಾರಂಭ ಆದ ಮೇಲೆ ಸಣ್ಣ ಪುಟ್ಟ ವ್ಯಕ್ತಿಗಳಿಗೆ ಕೂಡ ಪತ್ರಿಕೆಯಲ್ಲಿ ತಮ್ಮ ಹೆಸರು, ತಮ್ಮ ಫೋಟೋ, ತಮ್ಮ ಸಂಸ್ಥೆಯ ಬಗ್ಗೆ ಮಾಹಿತಿ ಬರುವಂಥ ಅವಕಾಶ ಆಯಿತು. ಇದರಿಂದಾಗಿ ಮಾಧ್ಯಮಗಳು ಕೂಡ ಸೇರಿ ದೃಶ್ಯ ಮಾಧ್ಯಮಗಳು ಬಂದ ಮೇಲಂತೂ ಒಂದು ಬಾರಿ ಅನಿಸಿದ್ದು ಇದೆ, ಇನ್ನೇನು ಈ ಪತ್ರಿಕಾ ಪ್ರಪಂಚ ಏನಾಗುತ್ತೆ, ದೃಶ್ಯ ಮಾಧ್ಯಮಗಳು ಬಂದ ಮೇಲೆ ಇವರ ಅವಶ್ಯಕತೆ ಏನಿದೆ ಅಂತ. ನನ್ನ ವೈಯಕ್ತಿಕ ಅಭಿಪ್ರಾಯದಂತೆ ದೃಶ್ಯ ಮಾಧ್ಯಮಗಳು ಬಂದ ಮೇಲೆ ಈ ಪ್ರಿಂಟ್ ಮೀಡಿಯಂ ಏನಿದೆ, ನಿಮ್ಮ ಅಚ್ಚು ಮಾಧ್ಯಮ ಏನಿದೆ, ಇದರ ಪ್ರಭಾವ ಜಾಸ್ತಿ ಆಗಿದೆ. ಬಹುಶಃ ಇವತ್ತು ಒಂದು ವೇಳೆ ನಾನು ದೃಶ್ಯ ಮಾಧ್ಯಮವನ್ನು ನೋಡದೇ ಇರ್ಬೋದು, ಆದರೆ ಪತ್ರಿಕಾ ಮಾಧ್ಯಮವನ್ನು ನೋಡದೇ ಇರ್ಲಿಕ್ಕೆ ಆಗೋದಿಲ್ಲ. ಹರಿಭಕ್ತರಿಗಿವ ಮಾಧವ, ಶಿವಭಕ್ತರಿಗೆ ಸದಾಶಿವ. ಹರಿಭಕ್ತರಿಗಿವ ಮಾಧವ, ಶಿವಭಕ್ತರಿಗೆ ಸದಾಶಿವ. ಮಾನವ ವೇಷವ ಧರಿಸಿದವ, ಮಾನವ ವೇಷವ ಧರಿಸಿದವ, ಪಡೆದನು ಮನುಜರ ಅನುಭವ. ಓ ಕೈಲಾಸ ವೈಕುಂಠ ಕೂಡಿ ಒಂದೆಡೆ ಇರುವಂತೆ ಮಾಡಿ, ಇದು ಕಲಿಯುಗ ಮಾಡಿದ ಮೋಡಿ. ಇದ ಅಯ್ಯಪ್ಪ ನಡೆಯಲಿ ನೋಡಿ, ಅಯ್ಯಪ್ಪ ನಡೆಯಲಿ ನೋಡಿ, ಅಯ್ಯಪ್ಪ ನಡೆಯಲಿ ನೋಡಿ.